ನಮಸ್ಕಾರ ವೀಕ್ಷಕರಿಗೆಲ್ಲ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಮುಖ್ಯಾಂಶಗಳು. ದೇಶಾದ್ಯಂತ ಹೊಸ ವರ್ಷದ ಸಂಭ್ರಮ, ಜನತೆಗೆ ಉತ್ತಮ ಆರೋಗ್ಯ, ಸಂತಸ, ಸಮೃದ್ಧಿಗೆ ಪ್ರಧಾನಿ ನರೇಂದ್ರ ಮೋದಿ ಶುಭ ಹಾರೈಕೆ. ಕೊರೋನಾ ಸೋಂಕು ನಿಯಂತ್ರಣ ಮಾರ್ಗಸೂಚಿ ಪರಿಪಾಲನೆ ಅಗತ್ಯ, ಸಂಭ್ರಮಾಚರಣೆಗಳಿಂದ ದೂರವಿರಿ, ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ. ಇಂದಿನಿಂದ ಎಸ್ಎಸ್ಎಲ್ಸಿ ದ್ವಿತೀಯ ಪಿಯುಸಿ ಭೌತಿಕ ತರಗತಿಗಳ ಆರಂಭ, ಸೋಂಕು ನಿಯಂತ್ರಣ ಕ್ರಮಗಳ ಪರಿಶೀಲನೆಗೆ ವಿಚಕ್ಷಣ ದಳ ನೇಮಕ, ಸುರೇಶ್ ಕುಮಾರ್. ಇಂದು ಡಿಆರ್ಡಿಒ ಸಂಸ್ಥಾಪನಾ ದಿನ, ತಾಂತ್ರಿಕ ಪ್ರಗತಿ ಸಾಧನೆಗಳ ಬಗ್ಗೆ ದೇಶಕ್ಕೆ ಹೆಮ್ಮೆ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ವಾರ್ತೆಗಳ ವಿವರ. ಕೊರೋನಾ ಸೋಂಕಿನಿಂದ ಬಾಧಿತವಾಗಿದ್ದ 2020ನೇ ವರ್ಷ ಇತಿಹಾಸದ ಪುಟ ಸೇರಿದೆ. 2021ರ ಹೊಸ ಕಿರಣ ಭೂಮಿಯನ್ನು ಸ್ಪರ್ಶಿಸಿದ್ದು, ಎಲ್ಲೆಡೆ ಹೊಸ ಆಶಯ, ಭರವಸೆಯೊಂದಿಗೆ ಹೊಸ ವರ್ಷವನ್ನು ಸ್ವಾಗತಿಸಲಾಗಿದೆ. ಹೊಸ ಕ್ಯಾಲೆಂಡರ್ ವರ್ಷ ಎಲ್ಲರಲ್ಲೂ ಸಂತಸ, ಸಮೃದ್ಧಿ ತರಲಿ ಎಂದು ಪರಸ್ಪರ ಶುಭ ಹಾರೈಸಿಕೊಳ್ಳುತ್ತಿರುವ, ಶುಭ ಸಂದೇಶಗಳನ್ನು ವಿನಿಮಯ ಮಾಡಿಕೊಳ್ಳುತ್ತಿರುವ ದೃಶ್ಯ ಸಾಮಾನ್ಯವಾಗಿದೆ. ಹಲವು ಪ್ರಮುಖ ಪ್ರದೇಶಗಳಲ್ಲಿ ನಿಷೇಧಾಜ್ಞೆ ನಡುವೆಯೂ ಬಾಣ ಬಿರುಸುಗಳೊಂದಿಗೆ ಹೊಸ ವರ್ಷವನ್ನು ಬರಮಾಡಿಕೊಳ್ಳಲಾಗಿದೆ. ಹಿಂದಿನ ವರ್ಷಗಳಂತೆ ಈ ಬಾರಿ ಹೆಚ್ಚಿನ ಸಂಭ್ರಮ ಕಂಡುಬಂದಿಲ್ಲ. ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವೆಡೆ ಹೊಸ ವರ್ಷವನ್ನು ಆಚರಿಸಲಾಗುತ್ತಿದೆ. ಕೊಡಗು ಸೇರಿದಂತೆ ಮಲೆನಾಡು ಭಾಗದ ಹಲವೆಡೆ ಹೋಂ ಸ್ಟೇಗಳಲ್ಲಿ ವರ್ಷಾಚರಣೆಗೆ ನಿರ್ಬಂಧ ವಿಧಿಸಲಾಗಿತ್ತು. ಕರಾವಳಿ ತೀರ ಪ್ರದೇಶಗಳಲ್ಲೂ ಕಠಿಣ ನಿಯಮಾವಳಿಗಳನ್ನು ರೂಪಿಸಲಾಗಿತ್ತು. ಪ್ರವಾಸೋದ್ಯಮ ತಾಣಗಳಲ್ಲಿ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ಳಲಾಗಿತ್ತು. ಚಿಕ್ಕಬಳ್ಳಾಪುರ ಜಿಲ್ಲೆಯ ನಂದಿ ಗಿರಿಧಾಮಕ್ಕೆ ಪ್ರವೇಶ ನಿರ್ಬಂಧಿಸಲಾಗಿತ್ತು. ಮೈಸೂರು ಸೇರಿದಂತೆ ಪ್ರಮುಖ ಪ್ರವಾಸಿ ತಾಣಗಳಲ್ಲೂ ಪ್ರವಾಸೋದ್ಯಮ ಇಲಾಖೆ ಸಂಭ್ರಮಾಚರಣೆಗೆ ಅವಕಾಶ ನೀಡಿರಲಿಲ್ಲ. ಮುಂಬೈ, ದೆಹಲಿ, ಅಹಮದಾಬಾದ್, ಚೆನ್ನೈ ಮತ್ತಿತರ ಪ್ರದೇಶಗಳಲ್ಲಿ ಹೊಸ ವರ್ಷವನ್ನು ಬರಮಾಡಿಕೊಳ್ಳಲಾಗಿದೆ. ಕೊರೋನಾ ಸೋಂಕು ನಿಯಂತ್ರಣ ಕ್ರಮಗಳ ನಡುವೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಸಹ ಆಯೋಜಿಸಲಾಗಿತ್ತು. ಬಿಎಸ್ಎಫ್ ಸಿಬ್ಬಂದಿ ವ್ಯಕ್ತಿಗತ ಅಂತರದೊಂದಿಗೆ ಹೊಸ ವರ್ಷವನ್ನು ಸಂಭ್ರಮದಿಂದ ಸ್ವಾಗತಿಸಿದರು. सभा से सभी को मंत्रमुग्ध कर दिया। उन्होंने इसके बाद एक बेहतरीन नगमे पेश किए। ಹೊಸ ವರ್ಷದ ಸಂದರ್ಭದಲ್ಲಿ ಕಾಶಿಯಲ್ಲಿ ಆಯೋಜಿಸಿದ್ದ ಗಂಗಾ ಆರತಿ ಆಕರ್ಷಣೀಯವಾಗಿತ್ತು. ಈ ಮಧ್ಯೆ ಹೊಸ ವರ್ಷಕ್ಕೆ ಗಣ್ಯರು ಶುಭ ಕೋರಿದ್ದಾರೆ. ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ತಮ್ಮ ಸಂದೇಶದಲ್ಲಿ ಹೊಸ ವರ್ಷ ಹೊಸ ಅವಕಾಶ ಮತ್ತು ನವ ಆಶಯಕ್ಕೆ ಹಾದಿಯಾಗಿದ್ದು, ಕೋವಿಡ್-19 ಸಂಕಷ್ಟದಿಂದ ಹೊರಬರಲು ಹೊಸ ಆಶಯ ಮತ್ತು ಸಮನ್ವಯತೆಯೊಂದಿಗೆ ಸಾಗುವಂತೆ ಕರೆ ನೀಡಿದ್ದಾರೆ.
ಉಪರಾಷ್ಟ್ರಪತಿ ಎಂ ವೆಂಕಯ್ಯ ನಾಯ್ಡು ತಮ್ಮ ಟ್ವೀಟ್ ಸಂದೇಶದಲ್ಲಿ ದೇಶದ ಜನರಿಗೆ ಹೊಸ ವರ್ಷದ ಶುಭಾಶಯಗಳು. 2021 ಮುಂದಿನ ಹಾದಿಯನ್ನು ಸುಗಮಗೊಳಿಸಲಿ ಎಂದು ಶುಭ ಹಾರೈಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ತಮ್ಮ ಟ್ವೀಟ್ ಸಂದೇಶದಲ್ಲಿ ಹೊಸ ವರ್ಷ ದೇಶದ ಜನತೆಗೆ ಉತ್ತಮ ಆರೋಗ್ಯ, ಸಂತಸ, ಸಮೃದ್ಧಿ ತರಲಿ, ಭರವಸೆಯ ಸ್ಫೂರ್ತಿ ಮೂಡಲಿ ಎಂದು ಹೇಳಿದ್ದಾರೆ. ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ಪ್ರಕಾಶ್ ಜಾವಡೇಕರ್ 2021ನೇ ವರ್ಷ ಯಶಸ್ಸಿನ ಶಿಖರಕ್ಕೆ ಏರುವಂತೆ ಮಾಡಲಿ ಎಂದು ಹಾರೈಸಿದ್ದಾರೆ. ವಿದೇಶಗಳಲ್ಲೂ ಹೊಸ ವರ್ಷವನ್ನು ಸಡಗರ ಸಂಭ್ರಮದಿಂದ ಸ್ವಾಗತಿಸಲಾಗಿದೆ. ಜಾಗತಿಕ ಕಾಲಮಾನದ ಪ್ರಕಾರ ವಿಶ್ವದಲ್ಲಿಯೇ ನ್ಯೂಜಿಲೆಂಡ್ನ ಆಕ್ಲೆಂಡ್ನಲ್ಲಿ ನಿನ್ನೆ ಸಂಜೆಯೇ ಹೊಸ ವರ್ಷವನ್ನು ಸಂತಸದಿಂದ ಬರಮಾಡಿಕೊಳ್ಳಲಾಯಿತು. ಹೊಸ ವರ್ಷದ ಸೂರ್ಯನ ಕಿರಣಗಳು ಆಕ್ಲೆಂಡ್ ಅನ್ನು ಮೊದಲು ಸ್ಪರ್ಶಿಸಿದ್ದು, ನಂತರ ಆಸ್ಟ್ರೇಲಿಯಾದ ಸಿಡ್ನಿಯ ಒಪೆರಾ ಹೌಸ್ ಹಾರ್ಬರ್ ಸೇತುವೆಯಲ್ಲೂ ನೂತನ ವರ್ಷ ಕಳೆಕಟ್ಟಿತು. ರಷ್ಯಾ, ಜಪಾನ್, ಥೈಲ್ಯಾಂಡ್, ತೈವಾನ್, ಹಾಂಗ್ಕಾಂಗ್ ಮತ್ತಿತರ ದೇಶಗಳಲ್ಲೂ ಹೊಸ ವರ್ಷವನ್ನು ಸ್ವಾಗತಿಸಲಾಗಿದೆ. ಕೋವಿಡ್-19 ಹಿನ್ನೆಲೆಯಲ್ಲಿ ಎಲ್ಲೆಡೆ ವ್ಯಾಪಕ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಲಾಗಿತ್ತು. 让爱拥抱世界，让希望拥抱未来。金色系是主色调，象征台湾灿烂的文明和多元包容。3, 2, 1, Happy New ಜಾಗತಿಕ ವಸತಿ ತಂತ್ರಜ್ಞಾನ ಬಳಸಿ ದೇಶದ 6 ರಾಜ್ಯಗಳಲ್ಲಿ ಕೈಗೆತ್ತಿಕೊಳ್ಳಲಿರುವ ಅತ್ಯಾಧುನಿಕ ಸುಸಜ್ಜಿತ ಮನೆಗಳ ನಿರ್ಮಾಣ ಕಾರ್ಯಕ್ಕೆ ಇಂದು ಪ್ರಧಾನಿ ನರೇಂದ್ರ ಮೋದಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ. ಪ್ರಧಾನಮಂತ್ರಿ ಆವಾಸ್ ಯೋಜನೆ ನಗರ ವಸತಿ ಅನುಷ್ಠಾನದಲ್ಲಿ ಉತ್ತಮ ಸಾಧನೆ ಮಾಡಿದ ನಗರಗಳಿಗೆ ಮತ್ತು ಸುಲಭ ದರದಲ್ಲಿ ಮನೆ ನಿರ್ಮಾಣ ಮಾಡಿದ ಸಂಸ್ಥೆಗಳಿಗೆ ಪ್ರಧಾನಿ ಅವರು ವಾರ್ಷಿಕ ಪ್ರಶಸ್ತಿ ಪ್ರದಾನ ಮಾಡಲಿದ್ದಾರೆ. ಮಧ್ಯಪ್ರದೇಶದ ಇಂದೋರ್, ಗುಜರಾತ್ನ ರಾಜ್ಕೋಟ್, ತಮಿಳುನಾಡಿನ ಚೆನ್ನೈ, ಉತ್ತರ ಪ್ರದೇಶದ ಲಖನೌ, ಜಾರ್ಖಂಡ್ನ ರಾಂಚಿ ಮತ್ತು ತ್ರಿಪುರಾದ ಅಗರ್ತಲಾ ನಗರಗಳಲ್ಲಿ ಎಲ್ಎಚ್ಪಿ ವಸತಿ ಯೋಜನೆಗಳನ್ನು ಕೈಗೆತ್ತಿಕೊಳ್ಳಲಾಗುತ್ತಿದೆ. ಈ ನಗರಗಳಲ್ಲಿ 1,000 ಮನೆಗಳನ್ನು ನಿರ್ಮಿಸುತ್ತಿದ್ದು, ಅದಕ್ಕೆ ಇಟ್ಟಿಗೆ ಮತ್ತು ಮರಳಿನ ಬದಲಾಗಿ ಆಧುನಿಕ ತಂತ್ರಜ್ಞಾನ ಬಳಕೆ ಮಾಡಲು ಉದ್ದೇಶಿಸಲಾಗಿದೆ. 12 ತಿಂಗಳೊಳಗಾಗಿ ಮನೆ ನಿರ್ಮಿಸುವ ಗುರಿ ಹೊಂದಲಾಗಿದೆ. Precast concrete construction system, precast components assembled at site, Chennai. Prefabricated sandwich panel system, Indore. Light gauge ಇದೀಗ ಸಮಾರಂಭದ ನೇರ ಪ್ರಸಾರ. engineered steel structural system, Agartala. और stain place formwork system, Lucknow. ये प्रोजेक्ट्स पारंपरिक निर्माण तकनीक की तुलना में नवीनतम तकनीकों से उच्च गुणवत्ता, किफायती और पर्यावरणीय मानकों के अनुरूप निर्माण का प्रदर्शन करेंगे. इन लाइट हाउस प्रोजेक्ट्स का सभी हितधारकों के लिए लाइव प्रयोगशाला के रूप में प्रदर्शन, जानकारी, अनुसंधान एवं रेप्लिकेशन हेतु व्यापक प्रचार प्रसार किया जाएगा. जीएचटीसी इंडिया के माध्यम से लाभार्थियों को गरिमापूर्ण एवं बेहतर तरीके से रहने की सुविधा सुनिश्चित की जाएगी. साथ ही इन नवीनतम तकनीकों को मुख्य धारा से जोड़ने के लिए तकनीकी संस्थानों में नए पाठ्यक्रम एवं तकनीकी प्रशिक्षण जैसे कार्य किए जाएंगे. इन नवीनतम तकनीकों के उपयोग से न सिर्फ प्रधानमंत्री आवास योजना शहरी के अंतर्गत आधुनिक, आपदारोधी और पर्यावरण के अनुकूल आवासों का निर्माण तीव्र गति से होगा, अपितु देश में आवास निर्माण के क्षेत्र में एक पैराडाइम शिफ्ट आएगा. ये प्रौद्योगिकी परिवर्तन 21वीं सदी के नए और आत्मनिर्भर भारत के निर्माण को गति प्रदान करेगा. अब प्रस्तुत है जीएचटीसी इंडिया के तहत चयनित विश्व भर के नवीनतम निर्माण टेक्नोलॉजी के संकलन पर आधारित एक फिल्म. माननीय प्रधानमंत्री जी की प्रेरणा से विश्व स्तर पर उपलब्ध नवीन एवं वैकल्पिक निर्माण तकनीकों की पहचान कर इन्हें देश की मुख्य धारा में लाने के लिए जीएचटीसी इंडिया आयोजित किया गया.
इस चैलेंज के तहत तकनीकी समीक्षा के बाद 54 नवीनतम, लागत प्रभावी, पर्यावरण अनुकूल, आपदा प्रतिरोधी एवं तीव्र निर्माण तकनीकों का चयन कर 6 व्यापक श्रेणियों में विभाजित किया गया है। इन सभी तकनीकों का संकलन करके ಹೊಸ ವರ್ಷಕ್ಕೆ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ನಾಡಿನ ಜನತೆಗೆ ಶುಭ ಕೋರಿದ್ದಾರೆ. ಜನರ ಆರೋಗ್ಯದ ಹಿತದೃಷ್ಟಿಯಿಂದ ಕೊರೋನಾ ವಿರುದ್ಧದ ಮುನ್ನೆಚ್ಚರಿಕೆಯಾಗಿ ಈ ಬಾರಿ ಬಹಿರಂಗ ಸಂಭ್ರಮಾಚರಣೆಗಳಿಂದ ದೂರವಿರಿ, ಮಾಸ್ಕ್ ಧರಿಸಿ, ವೈಯಕ್ತಿಕ ಅಂತರ ಕಾಯ್ದುಕೊಂಡು ಸುರಕ್ಷತಾ ಮಾರ್ಗಸೂಚಿಗಳನ್ನು ಕಡ್ಡಾಯವಾಗಿ ಪಾಲಿಸಿ ಸರ್ಕಾರದೊಂದಿಗೆ ಸಹಕರಿಸುವಂತೆ ಅವರು ಮನವಿ ಮಾಡಿದ್ದಾರೆ. ಮುಖ್ಯಮಂತ್ರಿ ಅವರು ರಾಜ್ಯಪಾಲ ವಜೂಭಾಯಿ ವಾಲಾ ಅವರನ್ನು ಭೇಟಿ ಮಾಡಿ ಹೊಸ ವರ್ಷದ ಶುಭಾಶಯ ಕೋರಿದರು. ರಾಜ್ಯದ ನೂತನ ಮುಖ್ಯ ಕಾರ್ಯದರ್ಶಿ ಪಿ ರವಿಕುಮಾರ್ ಯಡಿಯೂರಪ್ಪ ಅವರನ್ನು ಭೇಟಿಯಾಗಿ ಹೂಗುಚ್ಛ ನೀಡಿ ಶುಭ ಕೋರಿದರು. ಇಂದಿನಿಂದ ರಾಜ್ಯದಲ್ಲಿ ಭೌತಿಕ ಶೈಕ್ಷಣಿಕ ಚಟುವಟಿಕೆಗಳು ಆರಂಭವಾಗಿವೆ. ಎಸ್ಎಸ್ಎಲ್ಸಿ ಮತ್ತು ದ್ವಿತೀಯ ಪಿಯುಸಿ ತರಗತಿಗಳು ಪ್ರಾರಂಭವಾಗಿದ್ದು, ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವ ಎಸ್ ಸುರೇಶ್ ಕುಮಾರ್ ಹಲವು ಶಾಲೆಗಳಿಗೆ ಭೇಟಿ ನೀಡಿ ವಿದ್ಯಾರ್ಥಿ ಸಮುದಾಯದಲ್ಲಿ ಆತ್ಮಸ್ಥೈರ್ಯ ತುಂಬಿದರು. ಬೆಂಗಳೂರು ಹೊರವಲಯದ ಹೊನ್ನಾನಗರ, ಚಂದಾಪುರ, ಆನೇಕಲ್ನ ಹಲವು ಶಾಲೆಗಳಿಗೆ ಅವರು ಭೇಟಿ ನೀಡಿ ಖುದ್ದು ಪರಿಶೀಲನೆ ನಡೆಸಿದರು. ಬಳಿಕ ಅವರು ಇಂದಿನಿಂದ ಶೈಕ್ಷಣಿಕ ಚಟುವಟಿಕೆಗಳ ಪ್ರಾರಂಭವಾಗುತ್ತಿರುವುದು ಸಂತಸ ತಂದಿದೆ. ವಿದ್ಯಾರ್ಥಿಗಳು ಶಾಲೆಗಳತ್ತ ಸಂಭ್ರಮದಿಂದ ಹೆಜ್ಜೆ ಇಟ್ಟಿದ್ದಾರೆ. ಶಿಕ್ಷಣ ಅಬಾಧಿತವಾಗಿ ಮುಂದುವರಿಯಲಿದ್ದು, ಎಲ್ಲರ ಆರೋಗ್ಯ ರಕ್ಷಣೆಗೆ ಸರ್ಕಾರ ಸೂಕ್ತ ಮುನ್ನೆಚ್ಚರಿಕೆಗಳನ್ನು ಕೈಗೊಂಡಿದೆ. ಶಾಲಾ ಆವರಣದಲ್ಲಿ ಮತ್ತೊಮ್ಮೆ ಮಕ್ಕಳ ಕಲರವ ಕಂಡುಬಂದಿದೆ ಎಂದರು. ಆನ್ಲೈನ್ ಶಿಕ್ಷಣ ಪರ್ಯಾಯವಲ್ಲ, ಅದು ಪೂರಕ ವ್ಯವಸ್ಥೆ ಮಾತ್ರ. ವಿದ್ಯಾರ್ಥಿಗಳಿಗೆ ಕಡ್ಡಾಯವಾಗಿ ಶಾಲೆಗಳಿಗೆ ಹಾಜರಾಗುವಂತೆ ಸೂಚಿಸಿಲ್ಲ. ಮೊದಲ ದಿನ 35% 50% ವಿದ್ಯಾರ್ಥಿಗಳು ತರಗತಿಗಳಿಗೆ ಹಾಜರಾಗುವ ನಿರೀಕ್ಷೆ ಇದೆ. ಶಾಲೆಗಳ ಮೂಲಕ ಸೋಂಕು ಹರಡದಂತೆ ಶಿಕ್ಷಕರು ಸೂಕ್ತ ಕ್ರಮ ಕೈಗೊಳ್ಳುತ್ತಿದ್ದಾರೆ. ಆತಂಕ ಇರುವ ವಿದ್ಯಾರ್ಥಿ ಮತ್ತು ಪೋಷಕರು ತಮ್ಮ ಕಳವಳ ನಿವಾರಣೆಯಾದ ನಂತರವೇ ಶಾಲೆಗೆ ಬರಬಹುದು ಎಂದು ತಿಳಿಸಿದರು. ಶಾಲೆಗಳಲ್ಲಿ ಸೋಂಕು ನಿಯಂತ್ರಣ ಕ್ರಮಗಳನ್ನು ಪರಿಶೀಲಿಸುವ ಸಲುವಾಗಿಯೇ ವಿಚಕ್ಷಣ ದಳವನ್ನು ನೇಮಿಸಲಾಗುವುದು. ಈ ದಳ ಹಠಾತ್ ಭೇಟಿ ನೀಡಿ ಪರಿಶೀಲಿಸಿ ಸರ್ಕಾರಕ್ಕೆ ವರದಿ ಸಲ್ಲಿಸಲಿದೆ ಎಂದರು. ಎಲ್ಲ ಶಿಕ್ಷಣ ಸಂಸ್ಥೆಗಳಿಗೆ ಹೋಗಿ ಅವರು ನಾಳೆಯಿಂದ ಏನು ವ್ಯವಸ್ಥೆ ಮಾಡ್ಕೊಳ್ತಾ ಇದ್ದಾರೆ, ನಾವು ಏನು SOP ಕಳಿಸಿದೀವಿ ಅಂದ್ರೆ ಮಾರ್ಗದರ್ಶಿ ಸೂತ್ರಗಳು, ಅದನ್ನ ಎಷ್ಟು ಮಟ್ಟಿಗೆ ಅವರು ಅಳವಡಿಸ್ಕೋತಾ ಇದ್ದಾರೆ. ಹೊರಗಡೆ ಆವರಣದಲ್ಲಿ ಮಕ್ಕಳನ್ನ ಸ್ವಾಗತ ಮಾಡೋಕೆ ಏನ್ ಮಾಡ್ತಾ ಇದ್ದಾರೆ ಅವರು, ಸ್ಯಾನಿಟೈಸೇಷನ್ ವ್ಯವಸ್ಥೆ ಹೇಗಿರ್ತದೆ, ಮತ್ತೆ ತರಗತಿಗಳಲ್ಲಿ ಆ ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ಕೊಂಡು ಯಾವ ರೀತಿ ಕೂಡಿಸ್ತಾರೆ, ಮತ್ತೆ ಯಾವ ರೀತಿ ಟೈಮ್ ಟೇಬಲ್ ಅವರು ಮಾಡ್ತಾ ಇದ್ದಾರೆ. ಜಸ್ಟ್ ಅವ್ರ ಜೊತೆ ಮಾತಾಡಿದಾಗ ನಮಗೂ ಒಂದು ಅರಿವು ಉಂಟಾಗ್ತದೆ. ಕೊರೋನಾ ಸೋಂಕು ನಿಯಂತ್ರಣ ಉದ್ದೇಶದಿಂದ ಶಿಕ್ಷಣ ಇಲಾಖೆ ಎಲ್ಲ ರೀತಿಯ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡಿದ್ದು, ಕೊರೋನಾ ಓಡಿಸೋಣ, ಮಕ್ಕಳನ್ನು ಓದಿಸೋಣ ಎಂಬ ಧ್ಯೇಯ ವಾಕ್ಯವನ್ನು ಸಾಕಾರಗೊಳಿಸಲು ಎಲ್ಲರೂ ಕೈಜೋಡಿಸಬೇಕು ಎಂದು ಆರೋಗ್ಯ ಮತ್ತು ವೈದ್ಯಕೀಯ ಶಿಕ್ಷಣ ಸಚಿವ ಡಾ ಕೆ ಸುಧಾಕರ್ ಹೇಳಿದ್ದಾರೆ. ವಿದ್ಯಾರ್ಥಿಗಳ ಆರೋಗ್ಯ, ಶೈಕ್ಷಣಿಕ ಪ್ರಗತಿಯನ್ನು ಗಮನದಲ್ಲಿಟ್ಟುಕೊಂಡು ಎಚ್ಚರಿಕೆ ಮತ್ತು ಜವಾಬ್ದಾರಿಯಿಂದ ಭೌತಿಕ ತರಗತಿಗಳನ್ನು ಆರಂಭಿಸಲಾಗಿದೆ. ಪೋಷಕರು ಯಾವುದೇ ಆತಂಕವಿಲ್ಲದೆ ವಿದ್ಯಾರ್ಥಿಗಳನ್ನು ಶಾಲೆಗಳಿಗೆ ಕಳುಹಿಸಬಹುದು. ಸರ್ಕಾರ ಸಕಲ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಂಡಿದೆ ಎಂದು ತಿಳಿಸಿದರು. ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಕಲ್ಲುಗಣಿ ಬಾಧಿತ ಪ್ರದೇಶಗಳಿಗೆ ಗಣಿ ಮತ್ತು ಭೂವಿಜ್ಞಾನ ಸಚಿವ ಸಿಸಿ ಪಾಟೀಲ್ ನಿನ್ನೆ ಭೇಟಿ ನೀಡಿ ಪರಿಶೀಲಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಎಚ್ಸಿ ನಾಗೇಶ್, ಸಂಸದ ಎಸ್ ಮುನಿಸ್ವಾಮಿ, ಜಿಲ್ಲಾಧಿಕಾರಿ ಸತ್ಯಭಾಮ ಮತ್ತಿತರರು ಉಪಸ್ಥಿತರಿದ್ದರು. ಬಳಿಕ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಅಧಿಕಾರಿಗಳೊಂದಿಗೆ ಸಚಿವ ಸಿಸಿ ಪಾಟೀಲ್ ಸಭೆ ನಡೆಸಿದರು. ಬಳಿಕ ಸಿಸಿ ಪಾಟೀಲ್
ಹಂಚಿಕೆ ಮಾಡಿದ ಪ್ರದೇಶಕ್ಕಿಂತ ಹೆಚ್ಚುವರಿ ಪ್ರದೇಶಗಳಲ್ಲಿ ನಿಯಮಗಳನ್ನು ಉಲ್ಲಂಘಿಸಿ ಗಣಿಗಾರಿಕೆ ಮಾಡಲಾಗಿದ್ದು ಸಂಬಂಧಪಟ್ಟ ಗಣಿ ಮಾಲೀಕರಿಗೆ ನೋಟಿಸ್ ನೀಡಿ ದಂಡ ವಿಧಿಸಲು ಜಿಲ್ಲಾಧಿಕಾರಿಗಳಿಗೆ ಸೂಚಿಸಲಾಗಿದೆ ಎಂದರು. ಎಕ್ಸೆಸ್ ಅವ್ರಿಗೆ ಅಲೋಕೇಶನ್ ಆದ ಜಾಗಕ್ಕಿಂತ ಎಷ್ಟು ಹೊರಗಡೆ ಹಾಕ್ಯಾರ ಆ ಪೆನಾಲ್ಟಿ ಹಾಕಿ ಆ ಪೆನಾಲ್ಟಿಯನ್ನು ರಿಕವರಿ ಮಾಡ್ಕೊತೀವಿ. ರೈಲ್ವೆ ಕಾಮಗಾರಿಗಳಿಗೆ 40 mm ಪ್ರೆಷರನ್ನೇ ಕೊಡ್ತಾರೆ ಅಂತ ಅವ್ರ ಬಿಸ್ನೆಸ್ ಇರೋದು. ಬಟ್ ಅಲ್ಲಿ ಅವ್ರು ನೋಡಿದಾಗ 40 mm ಜಲ್ಲಿ ಪ್ರೊಡಕ್ಷನ್ ಮಾಡಬೇಕಾದ್ರೆ ಆಟೋಮೆಟಿಕಲಿ 20 mm ಮತ್ತು ಅದಕ್ಕಿಂತ ಕೆಳಗಿದ್ದು ಪೌಡರ್ ಬರುವುದು ಇಟ್ ಇಸ್ ಕ್ವೈಟ್ ನ್ಯಾಚುರಲ್. ಬಟ್ ಈ 20 mm ಮತ್ತು ಈ ಪೌಡರು ಪೇಮೆಂಟ್ ಮಾಡಬೇಕು ಕೊಡಬೇಕಾಗತ್ತೆ. ಆದರೆ ಅವರ ಹತ್ರ ಇದುವರೆಗೂ ವೇಬ್ರಿಡ್ಜ್ ಹಾಕಿಲ್ಲ. ಸಚಿವ ನಾಗೇಶ್, ಬಂಡೆ ಒಡೆಯುವ ಕುಟುಂಬಗಳಿಗೆ ಲೈಸೆನ್ಸ್ ನೀಡಬೇಕೆಂದು ಈ ಹಿಂದೆ ಚರ್ಚೆ ಮಾಡಲಾಗಿತ್ತು. ಆದರೆ ಈ ಸಮಸ್ಯೆ ಹಲವಾರು ವರ್ಷಗಳಿಂದ ಹಾಗೆಯೇ ಉಳಿದಿದೆ. ಈ ಬಗ್ಗೆ ಮುಖ್ಯಮಂತ್ರಿಗಳೊಂದಿಗೆ ಚರ್ಚಿಸಿ ಸಮಸ್ಯೆ ಬಗೆಹರಿಸುವ ಭರವಸೆ ದೊರೆತಿದೆ ಎಂದರು. ಇದೇ ಚರ್ಚೆ ಮಾಡ್ತಾರೆ ಏನು ಮಾಡೋದಕ್ಕೆ ಅಂತ. ಈಗ ಅವರು ಹೇಳಿದ್ದಾರೆ, ಇಲ್ಲ ನಾನು ವಿಚಾರ ಮಾಡ್ತೀನಿ, ಮುಖ್ಯಮಂತ್ರಿ ಚರ್ಚೆ ಮಾಡ್ತೀನಿ, ಸರ್ಕಾರದ ಮಟ್ಟದಲ್ಲಿ ತೀರ್ಮಾನ ತಗೊಂಡು ಅವರೊಂದು ಲೈಸೆನ್ಸ್ ಕೊಡೋಣ. ಆಕ್ಷನ್ ಇರ್ಬೋದು, ಇಲ್ಲ ಅಲಾಟ್ಮೆಂಟ್ ಇರ್ಬೋದು, ಏನೋ ಒಂದು ರೀತಿಯಲ್ಲಿ ಮಾಡೋಣ ಅಂತ ಹೇಳಿದ್ರು. ಕೃಷಿ ಹ್ಯಾಕಥಾನ್ಗೆ ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವ ನರೇಂದ್ರ ಸಿಂಗ್ ತೋಮರ್ ನಿನ್ನೆ ಚಾಲನೆ ನೀಡಿದರು. ಬಳಿಕ ಅವರು ಕೃಷಿ ಕ್ಷೇತ್ರದಲ್ಲಿ ಹೊಸ ತಂತ್ರಜ್ಞಾನ ಮತ್ತು ನಾವೀನ್ಯತೆಗೆ ಎನ್ಡಿಎ ಸರ್ಕಾರ ಹಲವಾರು ಕ್ರಮಗಳನ್ನು ಕೈಗೊಂಡಿದೆ. ಕೃಷಿ ಹ್ಯಾಕಥಾನ್ ಮೂಲಕ ದೇಶದ ಬೆನ್ನೆಲುಬಾಗಿರುವ ಕೃಷಿ ವಲಯವನ್ನು ಬಲಗೊಳಿಸಲು ಗಮನ ಹರಿಸಲಾಗಿದೆ. ಯುವ ಸಮೂಹಕ್ಕೆ ಉದ್ಯೋಗ ದೊರಕಿಸುವ ಅತ್ಯಾಧುನಿಕ ತಂತ್ರಜ್ಞಾನ ಮತ್ತು ಡಿಜಿಟಲೀಕರಣಕ್ಕೂ ಆದ್ಯತೆ ನೀಡಲಾಗಿದೆ ಎಂದು ಹೇಳಿದರು. ದೇಶದ ಇತಿಹಾಸದಲ್ಲಿ 2 ತಿಂಗಳ ಕಾಲ ನಡೆಯುವ ಹ್ಯಾಕಥಾನ್ನಲ್ಲಿ ಕೃಷಿ ಮತ್ತು ಸರ್ಕಾರದ ಪಾಲುದಾರರು ಪಾಲ್ಗೊಳ್ಳಲಿದ್ದು, ಯುವ ಸಮೂಹ ಮತ್ತು ನವೋದ್ಯಮಗಳು ತಮ್ಮ ನಾವೀನ್ಯತೆಯ ಸಲಹೆ ಮತ್ತು ಅನ್ವೇಷಣೆಗಳನ್ನು ಪ್ರಸ್ತುತಪಡಿಸಬೇಕು. mygov.in-ನಲ್ಲಿ ಹ್ಯಾಕಥಾನ್ ಸ್ಪರ್ಧೆಗೆ ಅಗತ್ಯವಿರುವ ಮಾಹಿತಿ ಲಭ್ಯವಿದ್ದು, ಈ ತಿಂಗಳ 20ರವರೆಗೆ ಸ್ಪರ್ಧೆಯಲ್ಲಿ ಪಾಲ್ಗೊಳ್ಳಲು ಅವಕಾಶ ಕಲ್ಪಿಸಲಾಗಿದೆ ಎಂದರು. 3 ಹಂತದ ಎಲಿಮಿನೇಷನ್ ಸುತ್ತುಗಳು ಇರಲಿದ್ದು, ಅಂತಿಮವಾಗಿ 24 ಸ್ಪರ್ಧಿಗಳನ್ನು ಮೊದಲ ಸ್ಥಾನಕ್ಕೆ ಆಯ್ಕೆ ಮಾಡಲಾಗುವುದು. ಪ್ರತಿಯೊಬ್ಬರಿಗೂ 1 ಲಕ್ಷ ರೂಪಾಯಿ ನಗದು ಬಹುಮಾನ ಮತ್ತಿತರ ಸೌಲಭ್ಯಗಳನ್ನು ನೀಡಲಾಗುತ್ತಿದೆ ಎಂದರು. ಇಂದು ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಡಿಆರ್ಡಿಒನ 63ನೇ ಸಂಸ್ಥಾಪನಾ ದಿನ. ದೇಶದ ರಕ್ಷಣಾ ಕ್ಷೇತ್ರಕ್ಕೆ ಅಗತ್ಯವಾಗಿರುವ ಪರಿಕರಗಳನ್ನು ಸಂಶೋಧಿಸಿ ಅಭಿವೃದ್ಧಿಪಡಿಸುವ ದೇಶದ ಹೆಮ್ಮೆಯ ಸಂಸ್ಥೆಯಾಗಿದೆ. ಈ ಹಿನ್ನೆಲೆಯಲ್ಲಿ ಡಿಆರ್ಡಿಒ ಸಿಬ್ಬಂದಿಗೆ ಹಾಗೂ ಅವರ ಕುಟುಂಬ ವರ್ಗದವರಿಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಶುಭ ಕೋರಿದ್ದಾರೆ. ಸ್ವಾವಲಂಬಿ ಭಾರತ ನಿರ್ಮಾಣ ಮಾಡಲು ಡಿಆರ್ಡಿಒ ಅಸಾಧಾರಣ ತಾಂತ್ರಿಕ ಪ್ರಗತಿ ಮತ್ತು ಸಾಧನೆಗಳ ಬಗ್ಗೆ ದೇಶ ಹೆಮ್ಮೆ ಪಡುತ್ತದೆ. ಹೊಸ ವರ್ಷದಲ್ಲಿ ಇನ್ನೂ ಅನೇಕ ಯಶಸ್ಸುಗಳು ದೊರೆಯುವಂತಾಗಲಿ ಎಂದು ಅವರು ಟ್ವೀಟ್ ಮೂಲಕ ತಿಳಿಸಿದ್ದಾರೆ. ಅಗ್ನಿ ನಿಯಂತ್ರಣ ವ್ಯವಸ್ಥೆ ಹೊಂದಿರುವ 10 ಲಿಂಕ್ಸ್ U2 ಆಧುನಿಕ ಪರಿಕರಗಳನ್ನು ಖರೀದಿಸಲು ರಕ್ಷಣಾ ಸಚಿವಾಲಯ, ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಬಿಇಎಲ್ ನಡುವೆ ಒಡಂಬಡಿಕೆ ಮಾಡಿಕೊಳ್ಳಲಾಗಿದೆ. ಭಾರತೀಯ ನೌಕಾಪಡೆಯಲ್ಲಿ ಕಾರ್ಯನಿರ್ವಹಿಸುವ ಯುದ್ಧ ಹಡಗುಗಳ ಮುಂಚೂಣಿ ಕಾರ್ಯಪಡೆಗಾಗಿ ಈ ಅಗ್ನಿ ನಿಯಂತ್ರಣ ಪರಿಕರಗಳನ್ನು 1,355 ಕೋಟಿ ರೂಪಾಯಿ ವೆಚ್ಚದಲ್ಲಿ ಖರೀದಿಸಲಾಗುತ್ತಿದೆ. ಪರಿಕರಗಳನ್ನು ಪ್ರಧಾನಿ ನರೇಂದ್ರ ಮೋದಿ ಅವರ ಸ್ವಾವಲಂಬಿ ಭಾರತ ಆಶಯವನ್ನು ಸಾಕಾರಗೊಳಿಸಲು ಬಿಇಎಲ್ ಲಿಂಕ್ಸ್ U2 ಪರಿಕರಗಳನ್ನು ದೇಶೀಯವಾಗಿ ಉತ್ಪಾದಿಸಿದೆ. ರಿಪಬ್ಲಿಕ್ ಆಫ್ ಕೊರಿಯಾದ ಸೇನಾ ಪ್ರಧಾನ ಕಚೇರಿಯಲ್ಲಿ ಭೂಸೇನಾ ಮುಖ್ಯಸ್ಥ ಎಂಎಂ ನರವಣೆ ಗೌರವ ವಂದನೆ ಸ್ವೀಕರಿಸಿದರು. 3 ದಿನಗಳ ಭೇಟಿಯಲ್ಲಿರುವ ಭೂಸೇನಾ ಮುಖ್ಯಸ್ಥ ಎಂಎಂ ನರವಣೆ ರಿಪಬ್ಲಿಕ್ ಆಫ್ ಕೊರಿಯಾ ಜೊತೆ ಭದ್ರತಾ ಸಂಬಂಧ ಬಲಪಡಿಸುವುದು ಸೇರಿದಂತೆ ಅನೇಕ ವಿಷಯಗಳ ಕುರಿತು ಅಲ್ಲಿನ ಸೇನಾ ಮುಖ್ಯಸ್ಥ ಜನರಲ್ ನ್ಯಾಮ್ ಯೋಂಗ್ ಹಾಗೂ ಹಿರಿಯ ಸೇನಾಧಿಕಾರಿಗಳೊಂದಿಗೆ ಚರ್ಚಿಸಿದರು. ಇದೇ ಸಂದರ್ಭದಲ್ಲಿ ಅವರು ಉತ್ತರ ಕೊರಿಯಾದ ಸೇನಾ ರಹಿತ ವಲಯ ಹಾಗೂ 30ನೇ ಆರ್ಮ್ಡ್ ಬ್ರಿಗೇಡ್ಗೂ ಭೇಟಿ ನೀಡಿದರು. ರಾಷ್ಟ್ರೀಯ ವಿಜ್ಞಾನ ತಂತ್ರಜ್ಞಾನ ನಾವೀನ್ಯತೆಯ 5ನೇ ನೀತಿಯ ಕರಡು ಪ್ರತಿಯನ್ನು ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯ ಬಿಡುಗಡೆ ಮಾಡಿದೆ. ಸಾರ್ವಜನಿಕರಿಂದ ಕರಡು ನೀತಿಯ ಬಗ್ಗೆ ಆಕ್ಷೇಪಣೆಗಳನ್ನು ಆಹ್ವಾನಿಸಿದೆ. ಈ ತಿಂಗಳ 25ರೊಳಗಾಗಿ ಸಲಹೆ ಅಭಿಪ್ರಾಯಗಳನ್ನು india.strip@gmail.comಗೆ ಸಲ್ಲಿಸುವಂತೆ ಕೋರಿದೆ. ಕರಡು ನೀತಿ dst.gov.in/draft
ಫಿಫ್ತ್ ನ್ಯಾಷನಲ್ನಲ್ಲಿ ಲಭ್ಯವಿದೆ. ದೇಶದ ಎಲ್ಲಾ ವಾಹನಗಳಿಗೆ ಇಂದಿನಿಂದ ಫಾಸ್ಟ್ಯಾಗ್ ಕಡ್ಡಾಯವಾಗಲಿದೆ. ಇದರಿಂದ ವಾಹನ ಚಾಲಕರು ನಗದು ಪಾವತಿಗಾಗಿ ಟೋಲ್ ಪ್ಲಾಜಾಗಳಲ್ಲಿ ನಿಲ್ಲುವ ಅಗತ್ಯವಿರುವುದಿಲ್ಲ. ಇದರಿಂದ ಸಮಯ ಹಾಗೂ ಇಂಧನ ಸಹ ಉಳಿತಾಯವಾಗಲಿದೆ. ಕಳೆದ ತಿಂಗಳು 2021ರ ಜನವರಿ 1ರೊಳಗೆ 2017ರ ಡಿಸೆಂಬರ್ 1ಕ್ಕಿಂತ ಮೊದಲು ಮಾರಾಟವಾದ ವಾಹನಗಳಿಗೆ ಫಾಸ್ಟ್ಯಾಗ್ ಅನ್ನು ಕಡ್ಡಾಯಗೊಳಿಸುವಂತೆ ಅಧಿಸೂಚನೆ ಹೊರಡಿಸಲಾಗಿತ್ತು. ಇದುವರೆಗೂ ಸುಮಾರು 2,20,00,000 ಫಾಸ್ಟ್ಯಾಗ್ ಅನ್ನು ವಿತರಿಸಲಾಗಿದೆ ಎಂದು ಸಚಿವಾಲಯ ಕಳೆದ ವಾರ ಮಾಹಿತಿ ನೀಡಿತ್ತು. ಎಲ್ಲಾ ಟೋಲ್ ಪ್ಲಾಜಾಗಳನ್ನು ಮುಂಬರುವ ಫೆಬ್ರವರಿ 15ರ ವೇಳೆಗೆ 100% ಫಾಸ್ಟ್ಯಾಗ್ಗೆ ಅಳವಡಿಸಲು ಸೂಚಿಸಲಾಗಿದೆ. ದೇಶಾದ್ಯಂತ ಕೋವಿಡ್-19 ಲಸಿಕೆ ವಿತರಣೆ ಕುರಿತಂತೆ ಪೂರ್ವ ಸಿದ್ಧತೆಗಳು ಆರಂಭವಾಗಿವೆ. ವಿವಿಧ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಕೊರೋನಾ ಲಸಿಕೆ ನೀಡುವ ಪ್ರಕ್ರಿಯೆಯನ್ನು ಆರಂಭಿಸುವಂತೆ ಸೂಚಿಸಲಾಗಿದೆ. ಕೇಂದ್ರ ಆರೋಗ್ಯ ಇಲಾಖೆ ಕಾರ್ಯದರ್ಶಿ ರಾಜೇಶ್ ಭೂಷಣ್ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಈ ಕುರಿತು ತೀರ್ಮಾನ ಕೈಗೊಳ್ಳಲಾಗಿದ್ದು, ಮಹಾರಾಷ್ಟ್ರ, ಆಂಧ್ರಪ್ರದೇಶ ಸೇರಿದಂತೆ ಕೆಲವು ರಾಜ್ಯಗಳಲ್ಲಿ ನಾಳೆಯಿಂದ ಲಸಿಕೆ ನೀಡುವ ಪೂರ್ವ ಪ್ರಯೋಗ ಆರಂಭಕ್ಕೆ ನಿರ್ಧರಿಸಲಾಗಿದೆ. ಲಸಿಕೆ ನೀಡಲು ರಾಷ್ಟ್ರ ಮಟ್ಟದಲ್ಲಿ 96,000 ಮಂದಿಗೆ ತರಬೇತಿ ನೀಡಲಾಗಿದ್ದು, ರಾಜ್ಯ ಮಟ್ಟದಲ್ಲಿ 20,360 ಜನರನ್ನು ತರಬೇತುಗೊಳಿಸಲಾಗಿದೆ. ಜಿಲ್ಲಾ ಹಂತದಲ್ಲಿ 57,000ಕ್ಕೂ ಹೆಚ್ಚು ಮಂದಿಯನ್ನು ಪರಿಣಿತರನ್ನಾಗಿ ಮಾಡಲಾಗಿದೆ. ಕೋವಿಡ್-19 ಲಸಿಕೆಯನ್ನು ಪಡೆದುಕೊಳ್ಳುವ ಮೊದಲ ಹಂತದ ಫಲಾನುಭವಿಗಳ ಪಟ್ಟಿಯನ್ನು ಕೋವನ್ ತಾಣಕ್ಕೆ ಅಪ್ಲೋಡ್ ಮಾಡುವಂತೆ ಜಿಲ್ಲಾ ಕೇಂದ್ರಗಳಿಗೆ ಸೂಚನೆ ನೀಡಲಾಗಿದೆ. ಹೈದರಾಬಾದ್ನ ಭಾರತ್ ಬಯೋಟೆಕ್ ಅಭಿವೃದ್ಧಿಪಡಿಸಿರುವ ಕೋವ್ಯಾಕ್ಸಿನ್ ಲಸಿಕೆಯ 2 ಹಂತದ ಪ್ರಯೋಗ ಯಶಸ್ವಿಯಾಗಿದ್ದು, 3ನೇ ಹಂತದ ಪರೀಕ್ಷೆ ಮಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ನಡೆಸಲಾಗುತ್ತಿದೆ. 1,200 ಜನರ ಮೇಲೆ ಪ್ರಯೋಗ ನಡೆಸಲು ಸಿದ್ದವಾಗಿದ್ದು, ಸ್ವಯಂ ಸೇವಕರಿಗೆ ವ್ಯಾಕ್ಸಿನ್ ನೀಡಲಾಗುತ್ತಿದೆ. ಬೆಂಗಳೂರಿನ ಮಹಾನಗರ ಪಾಲಿಕೆಯಲ್ಲಿ ಡಾಟಾ ಆಪರೇಟರ್ ಆಗಿ ಕಾರ್ಯನಿರ್ವಹಿಸುತ್ತಿರುವ ಜಿಲ್ಲೆಯ ಸಿದ್ದಾಪುರ ತಾಲೂಕಿನ ಮಹೇಶ್ ಹೆಗಡೆ ಸ್ವಯಂ ಪ್ರೇರಣೆಯಿಂದ ಲಸಿಕೆ ಪಡೆದರು. ಸಂಶೋಧನೆಯನ್ನ ಮಾಡ್ತಾ ಇದೆ. ಡಿಡಿ ನ್ಯೂಸ್ನೊಂದಿಗೆ ಮಹೇಶ್ ಹೆಗಡೆ, ನಾನು ಈಗಾಗಲೇ 2ನೇ ಹಂತದ ಕೋವ್ಯಾಕ್ಸಿನ್ ಪ್ರಯೋಗಕ್ಕೆ ಒಳಗಾಗಿದ್ದು, 3ನೇ ಹಂತದ ಮೊದಲ ಡೋಸ್ ಪಡೆದುಕೊಂಡಿದ್ದೇನೆ. ನನ್ನ ಆರೋಗ್ಯ ಚೆನ್ನಾಗಿದೆ. ಈ ಪ್ರಯೋಗದಲ್ಲಿ ಭಾಗಿಯಾಗಿರುವುದು ಸಂತಸ ತಂದಿದೆ ಎಂದರು. ಈ 3ನೇ ಹಂತದ ಪ್ರಯೋಗ ಕೈಗೊಳ್ಳಲಿದ್ದು, ಅದರಲ್ಲಿ ನಾನೂ ಸಹ ಒಬ್ಬನಾಗಿ ಭಾಗಿಯಾಗಿದ್ದೇನೆ. ಸ್ವಯಂ ಪ್ರೇರಿತವಾಗಿ ಈ ಕೊರೋನಾ ಪ್ರಯೋಗಾತ್ಮಕ ಲಸಿಕೆಯಲ್ಲಿ ನಾನು ಸಹ ಭಾಗಿಯಾಗಿದ್ದೇನೆ. ಈಗಾಗಲೇ ನಾನು 3ನೇ ಹಂತದ ಮೊದಲನೇ ಡೋಸ್ ಅನ್ನು ತೆಗೆದುಕೊಂಡಿದ್ದು. ಕೋವ್ಯಾಕ್ಸಿನ್ ಎನ್ನುವ ಲಸಿಕೆಯು ಮಹೇಶ್ ಹೆಗಡೆ ಸಹೋದರ ಗಣೇಶ್ ಹೆಗಡೆ ಸಹ ಈ ಬೆಳವಣಿಗೆಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಹಲವಾರು ವ್ಯಕ್ತಿಗಳು ತಮ್ಮದೇ ಆದ ಸ್ವ ಇಚ್ಛೆಯಿಂದ ಭಾಗವಹಿಸುತ್ತಿದ್ದು, ನನ್ನ ಸಹೋದರನಾದಂತಹ ಬೆಂಗಳೂರಿನ ಉದ್ಯೋಗಿ ಆಗಿರುವಂತಹ ಮಹೇಶ್ ಹೆಗಡೆಯವರು ಸ್ವಪ್ರೇರಣೆಯಿಂದ ಭಾಗವಹಿಸಿದ್ದು, 3ನೇ ಹಂತದ ಪ್ರಥಮ ಡೋಸ್ನ ಅನ್ನು ಪಡೆದುಕೊಂಡಿದ್ದು, ಅವರು ಆರೋಗ್ಯದ ಮೇಲೆ ಯಾವುದೇ ದುಷ್ಪರಿಣಾಮ ಇಲ್ಲದೇ ಇರುವುದನ್ನು ಸಾಬೀತುಪಡಿಸಿದ್ದಾರೆ. ಇದು ನಮ್ಮಲ್ಲಿ ಸಂತೋಷವನ್ನ ತಂದುಕೊಟ್ಟಿದೆ. ಹಾಗೂ ಈ ಕೋವ್ಯಾಕ್ಸಿನ್ ಎನ್ನುವ ಲಸಿಕೆಯು ಅತ್ಯಂತ ಬೇಗನೆ ಜನರ ಕೈ ಸೇರಲಿ ಹಾಗೂ ಕೊರೋನಾ ರೋಗಕ್ಕೆ ಮುಕ್ತಾಯ ಆಗಲಿ ಅಂತ ಉತ್ತರ ಕನ್ನಡ ಕೃಷಿಕ ಕಿಶೋರ್ ಮಾರಾಟೆ, ಮಹೇಶ್ ಹೆಗಡೆ ಪಡೆದಿರುವ ಕೊರೋನಾ ಲಸಿಕೆ ಯಶಸ್ವಿಯಾದರೆ ಎಲ್ಲರಿಗೂ ಉಪಯೋಗವಾಗುತ್ತದೆ ಎಂದು ತಿಳಿಸಿದರು. ಮೇಲೆ ಸ್ವಪ್ರಯೋಗಕ್ಕೆ ತಗೊಂಡು ನಮಗೆಲ್ಲ ಸ್ಫೂರ್ತಿಯಾಗಿದ್ದಾರೆ. ಈ ಪ್ರಯೋಗ ಯಶಸ್ವಿ ಆದರೆ ಇದು ಎಲ್ಲರಿಗೂ ಉಪಯೋಗವಾಗುವಂಥದ್ದು. ಹಾಗಾಗಿ ನಾವು ಎಲ್ಲ ಯುವಕರು ಇವರಿಂದ ಪ್ರೇರಣೆ ತಗೊಂಡು ನಾವು ಈ ರೀತಿ ಒಳ್ಳೆಯ ಕಾರ್ಯದಲ್ಲಿ ಭಾಗವಹಿಸಬೇಕು. ರಾಜ್ಯದಲ್ಲಿ ನಿನ್ನೆ ಹೊಸದಾಗಿ 952 ಕೋವಿಡ್ ಪ್ರಕರಣಗಳು ದೃಢಪಟ್ಟಿದ್ದು, ಇದರೊಂದಿಗೆ ಒಟ್ಟು ಸೋಂಕು ಪ್ರಕರಣಗಳ ಸಂಖ್ಯೆ 9,19,496ಕ್ಕೆ ಏರಿಕೆಯಾಗಿದೆ. ನಿನ್ನೆ 1,282 ಮಂದಿ ಆಸ್ಪತ್ರೆಯಿಂದ ಬಿಡುಗಡೆಯಾಗಿದ್ದು, ಇದುವರೆಗೂ ಗುಣಮುಖರಾದವರ ಸಂಖ್ಯೆ ಒಟ್ಟು 8,96,116ಕ್ಕೆ ತಲುಪಿದೆ. ನಿನ್ನೆ 9 ಮಂದಿ ಸಾವನ್ನಪ್ಪಿದ್ದು, ಮೃತಪಟ್ಟವರ ಸಂಖ್ಯೆ 12,090ಕ್ಕೆ ಏರಿಕೆಯಾಗಿದೆ. ಸದ್ಯ ರಾಜ್ಯದಲ್ಲಿ 11,271 ಸಕ್ರಿಯ ಪ್ರಕರಣಗಳಿವೆ. 194 ಮಂದಿ ರಾಜ್ಯದ ವಿವಿಧ ಆಸ್ಪತ್ರೆಗಳಲ್ಲಿ ತೀವ್ರ ನಿಗಾ ಘಟಕದಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ನಿನ್ನೆ 1,15,451 ಮಾದರಿ ಪರೀಕ್ಷೆ ನಡೆಸಿದ್ದು, ಇದುವರೆಗೂ 1,40,78,158 ಮಂದಿಗೆ ಕೊರೋನಾ ಪರೀಕ್ಷೆ ನಡೆಸಲಾಗಿದೆ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ತಿಳಿಸಿದೆ. ಬೆಂಗಳೂರಿನಲ್ಲಿ ನಿನ್ನೆ 554 ಮಂದಿಗೆ ಸೋಂಕು ತಗುಲಿದ್ದು, ಒಟ್ಟು ಸೋಂಕು ಪ್ರಕರಣಗಳ ಸಂಖ್ಯೆ 3,88,386ಕ್ಕೆ ಏರಿಕೆಯಾಗಿದೆ.
ನಿನ್ನೆ 849 ಮಂದಿ ಆಸ್ಪತ್ರೆಯಿಂದ ಬಿಡುಗಡೆಯಾಗಿದ್ದು ಇದುವರೆಗೂ ಗುಣಮುಖರಾದವರ ಸಂಖ್ಯೆ 3,76,835ಕ್ಕೆ ಏರಿಕೆಯಾಗಿದೆ. ಸದ್ಯ 7,233 ಸಕ್ರಿಯ ಪ್ರಕರಣಗಳಿವೆ. ಬೆಂಗಳೂರಿನಲ್ಲಿ 6 ಮಂದಿ ಮೃತಪಟ್ಟಿರುವುದು ಸೇರಿದಂತೆ ಒಟ್ಟಾರೆ 4,317 ಮಂದಿ ಸಾವನ್ನಪ್ಪಿದ್ದಾರೆ. ವಿವಿಧ ಜಿಲ್ಲೆಗಳಲ್ಲಿ ವರದಿಯಾಗಿರುವ ಪ್ರಕರಣಗಳ ವಿವರ ಹೀಗಿದೆ. ಸೆನ್ಸೆಕ್ಸ್ ಮುಂಬೈ ಷೇರು ಮಾರುಕಟ್ಟೆಯ ಷೇರು ಸಂವೇದಿ ಸೂಚ್ಯಂಕ ಸೆನ್ಸೆಕ್ಸ್ ಆರಂಭಿಕ ವಹಿವಾಟಿನಲ್ಲಿ 120 ಅಂಕಗಳ ಏರಿಕೆಯೊಂದಿಗೆ 47,871ರಲ್ಲಿತ್ತು. ರಾಷ್ಟ್ರೀಯ ಸಂವೇದಿ ಸೂಚ್ಯಂಕ ನಿಫ್ಟಿ ಸಹ 39 ಅಂಕಗಳ ಏರಿಕೆಯೊಂದಿಗೆ 14,000ದಲ್ಲಿದೆ. ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿ ಭಾರತೀಯ ರೂಪಾಯಿ ಮೌಲ್ಯ ಅಮೆರಿಕ ಡಾಲರ್ ಎದುರು 4 ಪೈಸೆ ಇಳಿಕೆ ಕಂಡು ಪ್ರತಿ ಡಾಲರ್ ಬೆಲೆ ₹73.11 ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ. ಪಂಚಾಯಿತಿ ಗೆಲುವು ಬಿಜೆಪಿಗೆ ದೊಡ್ಡ ಸಾಧನೆ. 3,800 ಪಂಚಾಯಿತಿಗಳಲ್ಲಿ ಬಿಜೆಪಿ ಬೆಂಬಲಿತರಿಗೆ ಅಧಿಕಾರ. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ. ರಾಜ್ಯವನ್ನು ನಂಬರ್ 1 ಸ್ಥಾನಕ್ಕೇರಿಸುವ ಗುರಿ. 1.54 ಲಕ್ಷ ಕೋಟಿ ರೂಪಾಯಿ ಮೊತ್ತದ ಹೂಡಿಕೆಗೆ ಪ್ರಸ್ತಾವನೆ. 10 ತಿಂಗಳ ಬಳಿಕ ಇಂದಿನಿಂದ ಶಾಲೆ. ಎಸ್ಎಸ್ಎಲ್ಸಿ ದ್ವಿತೀಯ ಪಿಯುಸಿ ತರಗತಿ ಆರಂಭ. 6ರಿಂದ 9ನೇ ತರಗತಿಗೆ ವಿದ್ಯಾಗಮ ಕಲಿಕೆ. ಹಾಜರಿಗೆ ಪೋಷಕರ ಅನುಮತಿ ಕಡ್ಡಾಯ. ನಾಳೆ ಲಸಿಕಾ ತಾಲೀಮು. ದೇಶಾದ್ಯಂತ ಕೋವಿಡ್ ಲಸಿಕೆ ಕಾರ್ಯಕ್ರಮದ ಪೂರ್ವ ಪ್ರಯೋಗ. ಬ್ರಿಟನ್ ರಿಟರ್ನ್ 20ಕ್ಕೆ ಏರಿದ ಸೋಂಕಿತರ ಸಂಖ್ಯೆ. ಬ್ರಿಟನ್ನಿಂದ ಬಂದ 1,329 ಮಂದಿಗೆ ಪರೀಕ್ಷೆ. ಇನ್ನು 80 ಮಂದಿಯ ಪರೀಕ್ಷಾ ವರದಿ ಬಾಕಿ. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ. ಉಳಿದಂತೆ ಜನವರಿ 15ರವರೆಗೆ ಸಿಇಟಿ ಕೌನ್ಸಿಲಿಂಗ್ ವಿಸ್ತರಣೆ. ಮೇ 4ಕ್ಕೆ ಸಿಬಿಎಸ್ಇ 10-12ನೇ ತರಗತಿ ಪರೀಕ್ಷೆ. ಸ್ವಸಹಾಯ ಗುಂಪುಗಳಿಗೆ ವಿಶೇಷ ಸಾಲ. ಇಂದಿನಿಂದ ಮಾರ್ಚ್ 31ರವರೆಗೆ ಅಭಿಯಾನ. ಬ್ಯಾಂಕಿಂಗ್ ಚಟುವಟಿಕೆ ಹೆಚ್ಚಿಸುವ ಉದ್ದೇಶ. ಸಂಗೀತ ನೃತ್ಯ ಅಕಾಡೆಮಿ ಪ್ರಶಸ್ತಿ ಪ್ರಕಟ. ಗಾಯಕ ಆರ್ಪಿ ಅಸುಂಡಿ, ಗಾಯಕಿ ರಮಾ ಅರವಿಂದ್ಗೆ ಗೌರವ ಪ್ರಶಸ್ತಿ. ಟೆಸ್ಟ್ ಪ್ರವಾಸಿ ಭಾರತ ವರ್ಸಸ್ ಆಸ್ಟ್ರೇಲಿಯಾ 4 ಪಂದ್ಯಗಳ ಸರಣಿ. ಸಿಡ್ನಿ ಪಂದ್ಯಕ್ಕೆ ಶಾರ್ದೂಲ್ ಸಾಧ್ಯತೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದೇಶಾದ್ಯಂತ ಹೊಸ ವರ್ಷದ ಸಂಭ್ರಮ. ಜನತೆಗೆ ಉತ್ತಮ ಆರೋಗ್ಯ, ಸಂತಸ, ಸಮೃದ್ಧಿಗೆ ಪ್ರಧಾನಿ ನರೇಂದ್ರ ಮೋದಿ ಶುಭ ಹಾರೈಕೆ. ಕೊರೋನಾ ಸೋಂಕು ನಿಯಂತ್ರಣ ಮಾರ್ಗಸೂಚಿ ಪರಿಪಾಲನೆ ಅಗತ್ಯ. ಸಂಭ್ರಮಾಚರಣೆಗಳಿಂದ ದೂರವಿರಿ. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ. ಇಂದಿನಿಂದ ಎಸ್ಎಸ್ಎಲ್ಸಿ ದ್ವಿತೀಯ ಪಿಯುಸಿ ಭೌತಿಕ ತರಗತಿಗಳ ಆರಂಭ. ಸೋಂಕು ನಿಯಂತ್ರಣ ಕ್ರಮಗಳ ಪರಿಶೀಲನೆಗೆ ವಿಚಕ್ಷಣಾ ದಳ ನೇಮಕ. ಸುರೇಶ್ ಕುಮಾರ್. ಇಂದು ಡಿಆರ್ಡಿಒ ಸಂಸ್ಥಾಪನಾ ದಿನ. ತಾಂತ್ರಿಕ ಪ್ರಗತಿ ಸಾಧನೆಗಳ ಬಗ್ಗೆ ದೇಶಕ್ಕೆ ಹೆಮ್ಮೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ವೀಕ್ಷಕರೇ ಗಮನಿಸಿ, ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್ ಚಾನೆಲ್ನಲ್ಲೂ ವೀಕ್ಷಿಸಬಹುದು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 1 ಗಂಟೆಗೆ ಡಿಡಿ ಚಂದನದಲ್ಲಿ. ನಮಸ್ಕಾರ.